ಸಂಜೆಗೆ ನಂದಿ ಪೂಜೆ ಇದೆ. ಗುರುಗಳು ಗೋಮೂತ್ರ ಬೇಕು ಅಂತ ಹೇಳಿದ್ರು, ತರಿಸಿದೀನಿ. ಜೋಪಾನವಾಗಿಡು. ಅರ್ಥ ಆಯ್ತಾ? ಇದು ಪೂಜೆಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದೀರಾ. ನಾನು ಆ ಕೆಲಸ ಈ ಕೆಲಸ ಅಂತ ಎಲ್ಲೋ ಇಟ್ಟು ಮರೆತು ಬಿಟ್ರೆ ಕಷ್ಟ. ಆಮೇಲೆ ಪೂಜೆಗೆ ತೊಂದರೆ ಆಗತ್ತೆ. ಒಂದು ಕೆಲಸ ಮಾಡಿ, ನೀವೇ ಇದನ್ನೆಲ್ಲನ ಇಟ್ಟು ಗುರುಗಳು ಕೇಳ್ದಾಗ ಕೊಟ್ಬಿಡಿ. ಹಾಯ್, ಅಷ್ಟು ಕ್ಯಾಕ್ ತಲೆ ಕೆಡ್ಸ್ಕೊಳ್ತೀಯ? ಮತ್ತಂಗೆ ಇದನ್ನ ಇಲ್ಲಿ ಇಟ್ಟಿರ್ತೀನಿ. ಗುರುಗಳು ನನ್ನನ್ನು ಕೇಳೋದು ನಾನು ಕೊಡ್ತೀನಿ, ನಿನ್ನನ್ನು ಕೇಳೋದು ನೀನ್ ಕೊಡು. ಗೊತ್ತಾಯ್ತಾ? ಆಯ್ತಣ್ಣ. ಮರಿಬೇಡ. ನಂದಿ ಮನೆ ಒಳಗಡೆ ಪ್ರವೇಶ ಮಾಡಲ್ಲ ಅಂತ ಗೊತ್ತಿದ್ದು ಆರತಿ ಅಮ್ಮನವರು ತುಂಬ ಲವಲವಿಕೆಯಿಂದ ಓಡಾಡ್ತಾ ಇರೋದನ್ನ ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಚಿರು ಈ ಮನೇಲಿ ಇರೋವರೆಗೂ ನಂದಿ ಮನೆ ಒಳಗಡೆ ಪ್ರವೇಶ ಮಾಡಲ್ಲ. ನಂದಿ ಒಳಗಡೆ ಪ್ರವೇಶ ಮಾಡಬೇಕು ಅಂದರೆ ಚಿರುಗೆ ಈ ಮನೇಲಿ ಸ್ಥಾನ ಇಲ್ಲ. ಅಮ್ಮ ಮಗ ಸೇರಿಕೊಂಡು ಏನೋ ಉಪಾಯ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ತೆರೆ ಎಳೆದೇ ಎಳಿತೀನಿ. ಆ ಉಪಾಯನ ಉಪಯೋಗಿಸ್ಕೊಳ್ಳೋಕ್ಕೆ ಇದೇ ಸರಿಯಾದ ಸಮಯ. ಅಯ್ಯ, ನಿಮ್ಮ ಹತ್ರ ಒಂದು ಸಹಾಯ ಬೇಡಕ್ಕೆ ಬಂದಿದ್ದೀನಿ ನಾನು. ನೀವು ಕೊಟ್ಟ ರುದ್ರಾಕ್ಷಿ ಕಲ್ಲಾಗೋಗಿದೆ ಅಯ್ಯ. ಆತ್ಮ ಅನ್ನೋ ಶಕ್ತಿ ಮುಂದೆ ನಮ್ಮ ಯಾವ ಪ್ರಯತ್ನಗಳು ಸಫಲ ಆಗ್ತಾ ಇಲ್ಲ. ಪ್ರಾಣ ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಂಡು ಕಾಣದೆ ಮನೇಲೆಲ್ಲರೂ ಕಷ್ಟಕ್ಕೆ ಸಿಕ್ಕಾಕೋತಾ ಇದ್ದಾರೆ. ನಾನು ಮಾಡಿರೋ ಒಂದೇ ಒಂದು ತಪ್ಪು ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ತುಂಬಾ ಪಶ್ಚಾತ್ತಾಪ ಆಗ್ತಿದೆ ಅಯ್ಯ. ಆ ದಿನ ನಾನು ಆರತಿ ಅಮ್ಮನವ್ರನ್ನ ಪೆರಣಗುಟ್ಟ ಕಳಿಸ್ಲಿಲ್ಲ ಅಂದಿದ್ರೆ ಈ ಪರಿಸ್ಥಿತಿ ನಿರ್ಮಾಣನೇ ಆಗ್ತಾ ಇರ್ಲಿಲ್ಲ. ಅಯ್ಯ, ಇವತ್ತು ಮನೆಯಲ್ಲಿ ನಂದಿ ಪೂಜೆ. ಗುರುಗಳು ಮನೆಗೆ ಬರ್ತಾ ಇದ್ದಾರೆ. ಆದ್ರೆ ಆರತಿ ಅಮ್ಮನವರು ಚಿರು ಇದೇ ಸರಿಯಾದ ಸಮಯ ಅನ್ಸ್ತು. ಅದಕ್ಕೆ ನಿಮ್ಮ ಹತ್ರ ಬಂದೆ. ಅಯ್ಯ, ಇದಕ್ಕೊಂದು ಶಾಶ್ವತವಾದ ಪರಿಹಾರ ಕೊಡಿ ಅಯ್ಯ. ಅದ್ಯ ಶಿವರಾತ್ರಿ ಸಾಯಂಕಾಲೇ ಶಿವರಾಧನಮಸ್ತಿ ಜ್ಯೋತಿರ್ಏಕಂ ದೃಶ್ಯತೆ ತದನಂತರಂ ಸರ್ವಂ ತವ ಹಸ್ತೆ ವಿದ್ಯತೆ. ಅಂದ್ರೆ ಇವತ್ ಸಂಜೆ ಶಿವರಾಧನೆ ಇದೆ, ಅದಕ್ಕೆ ಬಾ ಅಂತ ಹೇಳ್ತಾ ಇದ್ದೀರಾ? ಆಯ್ತು, ಇವತ್ತು ಸಂಜೆ ಬರ್ತೀನಿ. ಶಿವರಾಧನೆಯಲ್ಲಿ ನಾನು ಭಾಗಿಯಾಗ್ತೀನಿ. ಆ ಶಿವನ್ನ ಬೇಡ್ಕೋತೀನಿ. ಬರ್ತೀನಯ್ಯ. ಅವ್ರು ನಮಗ್ ಬ್ಲ್ಯಾಕ್ ಮೇಲ್ ಮಾಡೋ ಹಾಗಿದ್ರೆ ಆ ಫೋಟೋಸ್ನ ಡೈರೆಕ್ಟ್ ಆಗಿ ನಮ್ಗೆ ಕಳಿಸ್ತಿದ್ರು. ಆದ್ರೆ ಅವರು ಕೃಷ್ಣ ಪ್ರಸಾದ್ ಹೆಸರಲ್ಲಿ ಕೊರಿಯರ್ ಮಾಡಿದ್ದಾರೆ.
ಅಂದ್ರೆ ಅವ್ರ ಇಂಟೆನ್ಷನ್ ಆ ಫೋಟೋಸ್ನೆಲ್ಲ ಮನೆಯವ್ರು ನೋಡ್ಲಿ ಅಂತ. ನಮ್ಮನ್ನ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕ್ಸೋ ಪ್ಲಾನ್ ಇರಬೇಕು. ನಾವು ಸಿಕ್ಕಾಕೊಂಡ್ರೆ ಅವ್ರಿಗೇನ್ ಲಾಭ? ಲಾಭ ನಷ್ಟಗಳ ಬಗ್ಗೆ ಯೋಚನೆ ಮಾಡದೆ ನಮ್ಮನ್ನ ಸಿಕ್ಕಾಕಿಸ್ಬೇಕು ಅಂತ ಮಾತ್ರ ಯೋಚನೆ ಮಾಡಿರ್ಬೋದು. ಹಾಗಾದ್ರೆ ಇದು ತುಂಬಾ ಅಪಾಯ. ಪ್ರತಿ ಕ್ಷಣನೂ ನಾವು ಎಚ್ಚರಿಕೆಯಿಂದ ಇರಬೇಕು. ಇಷ್ಟು ವರ್ಷ ಗುಟ್ಟಾಗಿದ್ದ ವಿಷಯ ಇವತ್ತು ಮೂರನೇ ವ್ಯಕ್ತಿಗೆ ಗೊತ್ತಾಗಿದೆ ಅಂದ್ರೆ ಅವರು ತುಂಬಾ ಕ್ರಿಮಿನಲ್ ಮೈಂಡೆಡೇ ಆಗಿರಬೇಕು. ಅಷ್ಟು ಸುಲಭವಾಗಿ ನಮ್ಮ ಕೈಗೆ ಸಿಕ್ಕೋರಲ್ಲ. ಅವ್ರನ್ನ ಕಂಡು ಹಿಡಿಬೇಕು ಅಂದ್ರೆ ನಾವು ಬೇರೆ ದಾರಿಲೇ ಹೋಗ್ಬೇಕು. ಆ ಬೇರೆ ದಾರಿ ಕಾಣೋದೇ ಚಿರುಯಿಂದ. ಜೇಜಮ್ಮ ಹೇಳ್ದಾಗೆ ಚಿರು ನಮ್ಮ ಕೈವಶ ಆದ್ರೆ ಅವನಿಂದ ನಾವು ಏನ್ ಕೆಲಸ ಬೇಕಾದ್ರೂ ಮಾಡಿಸ್ಕೋಬಹುದು. ಆದ್ರೆ ಇವತ್ತು ನಂದಿ ಪೂಜೆ ಆಗ್ತಾ ಇದೆ, ಮನೆಗೆ ನಂದಿ ಬರ್ತಾ ಇದೆ. ನಂದಿ ಪ್ರವೇಶ ಮಾಡಲಿಲ್ಲ ಅಂದ್ರೆ ಮನೇಲಿ ಸಮಸ್ಯೆ ಇದೆ, ಋಣಾತ್ಮಕ ಶಕ್ತಿ ಇದೆ ಅಂತ ಗುರುಗಳು ಅದನ್ನ ಪರಿಹಾರ ಮಾಡೇ ಮಾಡ್ತಾರೆ. ಮತ್ತೆ ಮನೆಗೆ ದಿಗ್ಬಂಧನ ಹಾಕ್ತಾರೆ. ಅವ್ರು ಹಾಗೆ ಮಾಡಿದ್ರೆ ಚಿರು ಮನೆ ಒಳಗಡೆ ಬರೋದಕ್ಕಾಗಲ್ಲ. ಚಿರು ಮನೆ ಒಳಗೆ ಬರಲಿಲ್ಲ ಅಂದ್ರೆ ಅವನ್ನ ನೋಡೋದು ಹೇಗೆ, ಅವನ ಜೊತೆ ಮಾತಾಡೋದು ಹೇಗೆ, ಅವನ್ನ ಒಲಿಸ್ಕೊಳ್ಳೋದು ಹೇಗೆ? ಚಿರು ನಮಗೆ ದಕ್ತೆ ಹೋದ್ರೆ ನಾವೇನು ಮಾಡೋದಕ್ಕಾಗಲ್ಲ. ಚಿರು ಒಬ್ಬ ನಮ್ಮ ಕೈವಶ ಆದ್ರೆ ನಾವು ಏನು ಬೇಕಾದರೂ ಮಾಡ್ಬೋದು, ಎಲ್ರನ್ನೂ ಆಟ ಆಡಿಸ್ಬೋದು. ನಮ್ಮನ್ನು ಆಟ ಆಡಿಸ್ತಾ ಇರೋರಿಗೆ ತಕ್ಕ ಪಾಠನೂ ಕಲಿಸ್ಬೋದು. ಇವತ್ತು ನಂದಿ ಪೂಜೆ ಆಗ್ಲಿಲ್ಲ ಅಂದ್ರೆ ಅಂದ್ರೆ ಮನೆಯಲ್ಲಿ ನಂದಿ ಪೂಜೆ ಆದ್ರೆ ಅಲ್ವಾ ಮನೆಯಲ್ಲಿ ಸಮಸ್ಯೆ ಇರೋದು ಗೊತ್ತಾಗೋದು. ನಂದಿ ಪೂಜೆ ಆಗದೆ ಇದ್ರೆ ಸಮಸ್ಯೆ ಇದೆ ಅನ್ನೋದೇ ಗೊತ್ತಾಗೋದಿಲ್ವಲ್ಲ. ಹೇಗ್ ಸಾಧ್ಯ ಕೃಪಾಕರ್? ಎಲ್ಲರೂ ಸೇರಿದ್ದಾರೆ, ಎಲ್ಲ ಸಿದ್ಧತೆಗಳು ನಡೀತಾ ಇದೆ, ಗುರುಗಳು ಬರ್ತಾ ಇದ್ದಾರೆ. ನಂದಿ ಪೂಜೆನ ತಡೆಯೋದು ಹೇಗೆ? ಒಂದು ವೇಳೆ ನಂದಿನೇ ಬಂದಿಲ್ಲ ಅಂದ್ರೆ ನಂದಿ ಪೂಜೆ ಹೇಗಾಗುತ್ತೆ? ಅಂದ್ರೆ ನಂದಿನ ಎಸ್, ನಂದಿ ಮನೆ ಹತ್ರ ಬರೋದೇ ಇಲ್ಲ, ಬರಬಾರ್ದು. ಈ ರೀತಿ ಆದಾಗ ಸಮಯ ಎಷ್ಟಾಗಿತ್ತು? ಸುಮಾರು ಸಂಜೆ 5-6 ಗಂಟೆ ಆಗಿರ್ಬೋದು. 5-6 ಗಂಟೆ. ಗುರುಗಳೇ, ಹೀಗಾಗೋದಕ್ಕೆ ಕಾರಣ? ಇದು ಅಷ್ಟು ಸುಲಭವಾಗಿ ಒಡೆದು ಹೋಗುವಂತ ಸಾಧನ ಅಲ್ಲ. ಇದನ್ನು ಯಾರೋ ಬಲವಾಗಿ ಹೊಡೆದು ಹಾಕಿದ್ದಾರೆ. ಇದನ್ನ ಹೊಡೆದಾಕಿರೋದು ಬೇರೆ ಯಾರೂ ಅಲ್ಲ, ನನ್ನ ಹೆಂಡತಿ ಆರ್ತಿನೇ. ಆರ್ತಿನೇ ಒಡೆದು ಹಾಕಿದಾಳೆ ಅನ್ನೋದು ಗೊತ್ತಾ? ಅದನ್ನ ಕಣ್ಣಾರೆ ನೋಡಿದ್ದೀರಾ? ಗುರುಗಳ ಅದನ್ನ ಕಣ್ಣಾರೆ ನೋಡ್ಬೇಕಾ? ನೆನ್ನೆ ಸಂಗಮದಲ್ಲಿ ಅವಳು ವರ್ತನೆ ನೋಡಿದ್ವಲ್ಲ, ಅದರಿಂದನೇ ಗೊತ್ತಾಗತ್ತೆ ಇಂಥ ಕೆಲಸ ಮಾಡಿರೋದು ಅವಳೇ ಅಂತ. ಆರ್ತಿ ಒಡೆದು ಹಾಕಿದಾಳೋ ಬಿಟ್ಟಿದಾಳೋ ಅಥವಾ ಬೇರೆ ಯಾರಾದರೂ ಆ ಕೆಲಸ ಮಾಡಿದಾರೋ ಇಲ್ವೋ, ಯಾವುದನ್ನು ಕಣ್ಣಾರೆ ನೋಡದೆ ಒಂದು ತೀರ್ಮಾನಕ್ಕೆ ಬರೋದು ತಪ್ಪು. ಬೇಲಿನೇ ಎದ್ದು ಹೊಲ ಮೇದ್ರೆ ಆ ಹೊಲದಲ್ಲಿ ಎಂಥ ಬೆಳೆ ಬೆಳೆದ್ರೂ ಪ್ರಯೋಜನಕ್ಕೆ ಬರೋದಿಲ್ಲ. ಅಯ್ಯೋ ದೇವ್ರೆ, ಇದು ಇದ್ದಿದ್ರಿಂದ ಮನೆಗೊಂದು ಶ್ರೀರಕ್ಷೆ ಇದೆ ಅಂತ ನಂಬ್ಕೊಂಡಿದ್ವಿ. ಆದರೆ ಇದು ಈ ರೀತಿ ಆಗಿರೋದ್ರಿಂದ ಮನಸ್ಸೊಳಗಡೆ ಏನೋ ಭಯ ಕಾಡ್ತಿದೆ ಗುರುಗಳೇ. ನಾವು ಎಲ್ಲಿವರೆಗೂ ಎಚ್ಚರಿಕೆಯಲ್ಲಿರ್ತೀವೋ ಅಲ್ಲಿವರೆಗೂ ಮಾತ್ರ ಪರಿಹಾರ. ಅದು ಕಷ್ಟನೋ ಇಲ್ಲ ಪರಿಹಾರನೋ ಯಾವುದು ಶಾಶ್ವತ ಅಲ್ಲ. ಕೆಲವುದಕ್ಕೆ ಆಯಸ್ಸು ಜಾಸ್ತಿ ಇರಬಹುದು, ಕೆಲವುದಕ್ಕೆ ಕಡಿಮೆ ಇರಬಹುದು. ವ್ಯತ್ಯಾಸ ಅಷ್ಟೇ. ಈ ಭೂಮಿ ಮೇಲೆ ಸಂಪೂರ್ಣವಾಗಿ ದುಷ್ಟ ಶಕ್ತಿಗಳನ್ನು ನಿರ್ನಾಮ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ.
ಹಳೆ ನೀರು ಹೋದಂತೆಲ್ಲ ಹೊಸ ನೀರು ಬರಬಹುದು. ಕೆಲವು ಸಾರಿ ಹಳೆ ನೀರು ಹೋದಂತೆ ಕೆಟ್ಟ ನೀರು ಸಹ ಬರಬಹುದು. ಇವತ್ತು ಶಿವರಾತ್ರಿ. ಶಿವನ ವಾಹನವಾದ ನಂದಿಯಿಂದ ನಿಮ್ಮ ಮನೆ ಬೆಳಗಲಿ. ಅದಕ್ಕೆ ಈ ನಂದಿ ಪೂಜೆ. ಎಲ್ಲ ನೀವು ಹೇಳೋ ರೀತಿನೇ ಆಗಲಿ. ಇವತ್ತು ನಮ್ಮ ಮನೆಗೆ ನಂದಿ ಪ್ರವೇಶ ಆಗಲಿ ಗುರುಗಳೇ. ಹಾಗಂತ ಶಿವನಲ್ಲಿ ಬೇಡ್ಕೊಳ್ಳಿ. ಸರಿ ಗುರುಗಳೇ. ಇನ್ನೂ ನಂದಿ ಬಂದಿಲ್ಲ. ಅಳಿಯಂದ್ರೆ ಇನ್ನೂ ನಂದಿ ಬಂದಿಲ್ವಲ್ಲ? ಇನ್ನೇನು ಬಂದ್ಬಿಡುತ್ತೆ ಮಾವ. ಕರೆಕ್ಟಾಗಿ 4:30 ಒಳಗಡೆ ಬರ್ತೀನಿ ಅಂತ ಹೇಳಿದ. ಇಷ್ಟೊತ್ತು ಬರಬೇಕಾಗಿತ್ತು. ಏನಾಗಿತ್ತು? ಆರ್ತಿಯಲ್ಲಿ ಕಾಣ್ತಿಲ್ಲ. ಆರ್ತಿ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ತಿದ್ದಾಳೆ. ಬೆಳಗ್ಗೆಯಿಂದ ಅದೇ ಮಾಡ್ತಾ ಇದ್ದಾಳ. ಗುರುಗಳು ಬಂದಿದ್ದಾರೆ, ಹೊರಗಡೆ ಬರಬಾರ್ದಾ? ಈಗ ಆರತಿ ಬರೋದು ಮುಖ್ಯ ಅಲ್ಲ, ನಂದಿ ಬರಬೇಕು. ಮೊದಲು ಅದನ್ನು ಕರೆಸೋ ವ್ಯವಸ್ಥೆ ಮಾಡಿ. ಆಯ್ತು ಗುರುಗಳೇ. ಅಳಿಯಂದ್ರೆ ಒಂದು ನಿಮಿಷ ಬನ್ನಿ. ನಿನ್ನೆ ತೆಂಗಿನಕಾಯಿ ಹೊಡೆದಾಕಿದ್ದು ಆರ್ತಿನಿ ಅಂತ ನನಗೆ ಬಲವಾಗಿ ಅನ್ನಿಸ್ತಾ ಇದೆ. ಇವಳಿಂದ ಇವತ್ತು ನಂದಿ ಪೂಜೆಗೆ ಯಾವುದೇ ಸಮಸ್ಯೆ ಬರದೇ ಇದ್ರೆ ಸಾಕು. ನಂದಿ ಬರೋದು ತಡ ಆದರೆ ಪೂಜೆ ನೆರವೇರೋದಿಲ್ಲ. ನಂದಿ ಪೂಜೆ ಗೋಧೂಳಿ ಸಮಯದಲ್ಲೇ ಆಗಬೇಕು ಅಂತ ನಾನು ಹೇಳಿದ್ದೆ. ಸಮಯ, ಸಂದರ್ಭ, ಮುಹೂರ್ತ ಎಲ್ಲದಕ್ಕೂ ಒಂದು ಮಹತ್ವ ಇದೆ. ಅದನ್ನು ಅರ್ಥಕೋಬೇಕು ಇಂದ್ರಪ್ರಸಾದ್. ಕ್ಷಮಿಸಿ ಗುರುಗಳೇ, ತಡ ಮಾಡಬೇಕು ಅನ್ನೋದು ಖಂಡಿತ ನಮ್ಮ ಉದ್ದೇಶ ಅಲ್ಲ. ಅದೇನೋ ಇತ್ತೀಚೆಗೆ ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ ಅನ್ಸೋಕೆ ಶುರುವಾಗಿದೆ. ದೇವ್ರೆ, ನಂದಿ ಬರದೇ ಇರೋದನ್ನ ನೋಡಿದ್ರೆ ಏನೋ ಅನಾಹುತ ಆಗತ್ತೆ ಅನ್ನಿಸ್ತಾ ಇದೆ. ಆದಷ್ಟು ಬೇಗ ನಂದಿ ಬರೋ ಹಾಗೆ ಮಾಡಪ್ಪ. ಅಪ್ಪ, ನಂದಿ ಕರ್ಸಕ್ ನೀವ್ಯಾಕೆ ಇವ್ರಿಗೆ ಹೇಳಿದ್ರಿ? ನೀವ್ ಕಡೆ ಯಾರಾದ್ರೂ ಕರೆಸ್ಬೋದಿತ್ತು ತಾನೆ? ವೇದ, ಅಳಿಯಂದ್ರದ್ದೇನು ತಪ್ಪಿಲ್ಲಮ್ಮ. ಅವರು ಸರಿಯಾದ ಟೈಮ್ಗೆ ಹೇಳಿ ಬಂದಿದ್ದಾರೆ. ನನಗನ್ಸುತ್ತೆ ಅಲ್ಲೇನಾದರೂ ಅಡಚಣೆ ಆಗಿರಬಹುದೇನೋ ಅಂತ. ಅವ್ರ ಫೋನ್ ನಂಬರ್ ಇದ್ರೆ ಕಾಲ್ ಮಾಡಿ ವಿಚಾರಿಸಿ. ನಾನು ಫೋನ್ ನಂಬರ್ ಕೇಳಿದೆ, ಅವ್ರು ಮೊಬೈಲ್ ಯೂಸ್ ಮಾಡೋದಿಲ್ವಂತೆ. ಛೇ, ಎಂಥ ಕೆಲಸ ಆಯಿತು. ಏನು ಮಾಡೋದೀಗ? ಇವತ್ತು ನಂದಿನೂ ಬರಲ್ಲ, ನಂದಿ ಪೂಜೆನೂ ಆಗಲ್ಲ. ಇನ್ನು ಮುಂದೆ ಈ ಮನೇಲಿ ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕು ಅಂದರೂ ಈ ರಾಣಿ ಅಪ್ಪಣೆ ತಗೋಬೇಕು. ಆರತಿ ಅಮ್ಮವರು ಇಷ್ಟೊತ್ತಾದರೂ ಬಂದಿಲ್ವಲ್ಲ? ಒಳಗೆ ಏನು ಮಾಡ್ತಿದ್ದಾರೆ? ನಂದಿ ಪೂಜೆ ಆಗೋಕ್ಕೆ ಅವ್ರ ವಿರೋಧ ಏನೂ ಇರಲಿಲ್ಲ ಅಂದಮೇಲೆ ಇಲ್ಲಿಗೆ ಬರಬೇಕಾಗಿತ್ತಲ್ವಾ? ಆರತಿ ಅಮ್ಮನವರು ಎಲ್ಲೂ ಇಲ್ಲ, ಪೂಜೆಗೆ ತಯಾರು ಮಾಡಿದ ಜಾಗದಲ್ಲೂ ಇಲ್ಲ.
ಎಲ್ಲೂ ಇಲ್ಲ ಅಂದ್ರೆ ಎಲ್ಲಿ ಹೋದ್ರು ಇವರು? ಯಾರು ಬಾಗ್ಲು ಹಾಕಿದ್ದು? ಬಾಗ್ಲು ತೆಗಿರಿ. ಯಾರು ಬಾಗ್ಲು ಹಾಕಿದ್ದು? ಬಾಗ್ಲು ತೆಗಿರಿ. ನಾನು ಇಲ್ಲಿ ಒಳಗಡೆ ಆರ್ತಿ ಇದ್ದೀನಿ. ಯಾರು? ಈ ಕಡೆ ಆರತಿ ಅಮ್ಮನವ್ರು ಕಾಣ್ತಿಲ್ಲ, ಅಲ್ಲಿ ನಂದಿ ಬರ್ತಾ ಇಲ್ಲ. ಏನೋ ಕೆಟ್ಟ ಸೂಕ್ಷ್ಮತೆಗಳು ಗೋಚರ ಆಗ್ತಾ ಇದೆಯಲ್ಲ. ಶ್ರಾದ್ದ ನಿಂತೋಗಿದ್ರಿಂದ ಈ ಥರ ಅಪಶಕನಗಳಾಗ್ತಿದೆ ಅಂತ ಮತ್ತೆ ಆರತಿ ಅಮ್ಮನವ್ರ ತಲೆ ಕಟ್ತಾರೆ, ಮತ್ತೆ ಮನೆ ರಣರಂಗ ಆಗುತ್ತೆ. ಇಲ್ಲ, ಹೀಗೆಲ್ಲ ಆಗ್ಬಾರ್ದು. ಯಾರು ಬಾಗ್ಲು ಹಾಕಿರೋದು? ಬಾಗ್ಲು ತೆಗಿರಿ ಪ್ಲೀಸ್. ಯಾರಾದ್ರೂ ಬಾಗ್ಲು ತೆಗಿರಿ. ಒಳಗಡೆ ಯಾರು ಇಲ್ಲ ಅಂತ ಬಾಗ್ಲು ಹಾಕೊಂಡು ಹೊಟ್ಟೋದ್ರ? ಯಾರಾದ್ರೂ ಇದ್ದೀರಾ? ಬಾಗ್ಲು ತೆಗಿರಿ. ನಾನ್ ಪೂಜೆಗೆ ಬರ್ಬೇಕು. ಬಾಗ್ಲು ತೆಗಿರಿ. ಮಾತಂಗಿ, ಅಶೋಕ್, ಚಿಕ್ಕಮಾವ, ಭವಾನಿ, ಯಾರಾದ್ರೂ ಬಾಗ್ಲು ತೆಗಿರಿ. ಕೆಳಗಡೆನೂ ಇಲ್ಲ, ಅವ್ರ ರೂಮಲ್ಲೂ ಇಲ್ಲ, ದೇವ್ರ ಮನೇಲೂ ಇಲ್ಲ. ಎಲ್ಲಿ ಹೋದ್ರು ಇವರು? ಬ್ಯಾಲ್ಕನಿಗೆ ಹೋಗಿರ್ಬೋದಾ? ಅಯ್ಯೋ, ಎಲ್ರು ಮನೆ ಮುಂದೆ ಇರ್ಬೋದಾ? ನಾನು ಕೂಗ್ತಿರೋದು ಯಾರಿಗೂ ಕೇಳಿಸ್ತಿಲ್ಲ ಅನ್ಸುತ್ತೆ. ಯಾರಾದ್ರೂ ಇದ್ದೀರಾ?